ಏನಾದ್ರೂ ಆಗ್ಲಿ ಕಾವ್ಯ ಮತ್ತೆ ಗಿಲ್ಲಿ ಜೋಡಿ ಒಂದಾಗಿ ಅಂತ ಜನರು ಆಸೆ ಪಡೋದು ಸತ್ಯ. ಯಾಕೆಂದ್ರೆ 4 ತಿಂಗಳಾಯ್ತು ನೋಡಿ. ಗಿಲ್ಲಿ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ. ನಿನ್ನೆ ಹೋದಂತ ಫಂಕ್ಷನ್ ಅಲ್ಲಿಯೂ ಸಹ ಅಷ್ಟೇನೆ. ಈ ಒಂದು ಜೋಡಿಯನ್ನ ಒಟ್ಟಿಗೆ ನೋಡಿದ ತಕ್ಷಣ ಮತ್ತೆ ಕ್ರೇಜ್ ಜಾಸ್ತಿನೇ ಆಗೋಯ್ತು, ಶುರುವಾಗೋಯ್ತು. ಸಿಕ್ಕಾಪಟ್ಟೆ ಜನ ಕೂಡ ನೋಡಿ ಖುಷಿ ಪಡ್ತಾರೆ. ಹಲವಾರು ಕೂಡ ಮೀಟ್ ಆಗಿ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಒಟ್ಟಾರೆ ಈ ಒಂದು ಜೋಡಿ ಆಗಾಗ ಕಾಣಿಸ್ಕೊತಾ ಇದ್ರೆ ಜನರಿಗೆ ತುಂಬಾನೇ ಖುಷಿ. ಎಷ್ಟು ಸಿಂಪಲ್ ಡ್ರೆಸ್ ನಲ್ಲಿ ಇಬ್ಬರು ಸಹ ಮಿಂಚಿದ್ದಾರೆ ನೋಡ್ತಿರ್ಬೋದು. ನಿನ್ನೆ ಬೆಂಗಳೂರಿನ ಪದ್ಮನಾಭ ನಗರ ಒಂದು ಉತ್ಸವದಲ್ಲಿ, ಸಾಂಸ್ಕೃತಿಕ ಉತ್ಸವದಲ್ಲಿ ಭಾಗಿಯಾಗಿರ್ತಾರೆ ಗಿಲ್ಲಿ ಮತ್ತೆ ಕಾವ್ಯ. ಇನ್ವೈಟ್ ಮಾಡಿದ ದಿವಸವೇ ಇವರು ಡೇಟ್ ಅನ್ನ ಬ್ಲಾಕ್ ಮಾಡಿ ನಿನ್ನೆ ಅದ್ದೂರಿಯಾಗಿ ಎಂಟ್ರಿ ಕೊಡ್ತಾರೆ. ಜನ ಸಾಗರ ಸೇರಿರ್ತಾರೆ ಗಿಲ್ಲಿ ಮತ್ತೆ ಕಾವ್ಯನ ನೋಡಕ್ಕೆ. ಕಾವು ಕಾವು ಅಂತ ಜೋರಾಗಿ ಕೂಗ್ತಾರೆ. ಗಿಲ್ಲಿಯ ಡ್ರಾಯಿಂಗ್ ಅನ್ನ ಬರ್ಕೊಂಡ್ ಬರ್ತಾರೆ ಅಭಿಮಾನಿಗಳು. ಈ ರೀತಿ ತುಂಬಾ ಚೆನ್ನಾಗಿ ಈವೆಂಟ್ ಸಹ ಸಾಗುತ್ತೆ. ಹಲವಾರು ಕೂಡ ಜೋರಾಗಿ ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಸೂಪರ್, ಒಂದಾಗಿ ಮದುವೆಯಾಗಿ ಅಂತ ಕೂಡ ಕಿರಿಸ್ತಾ ಇರ್ತಾರೆ. ಮತ್ತೆ ಕಾವ್ಯ ಮತ್ತೆ ಗಿಲ್ಲಿಗೆ ಸನ್ಮಾನವನ್ನು ಸಹ ಮಾಡಲಾಗುತ್ತೆ. ಇದೇ ರೀತಿ ಇನ್ನಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಿಂಚಲಿ, ಜೋಡಿಯಾಗಿ ಎಂಟ್ರಿ ಕೊಡ್ಲಿ ಅಂತ ಅಲ್ಲಿದ್ದಂತ ಜನರು ಕೂಡ ವಿಶಸ್ ಗಳನ್ನ ತಿಳಿಸಿದ್ದಾರೆ. ಮತ್ತೆ ವಿನಯ್ ಗುರೂಜಿ ಅವರು ಸಹ ಬಂದಿರ್ತಾರೆ. ಅವರು ಕೂಡ ಬ್ಲೆಸ್ಸಿಂಗ್ಸ್ ಅನ್ನ ಕೂಡ ಕೊಡ್ತಾರೆ. ಈ ರೀತಿ ಸೂಪರ್ ಆಗಿ ಗಿಲ್ಲಿ ನಟ ಅವರು ಅದ್ಭುತವಾಗಿ ಬ್ಯುಸಿ ಆಗಿದ್ದಾರೆ. ಪ್ರತಿ ದಿವಸ ಅಲ್ಲ ಒಂದು ಕಾರ್ಯಕ್ರಮಗಳಿಗೆ ಹೋಗ್ತಾನೆ ಇರ್ತಾರೆ. ಎಲ್ಲಾ ಈವೆಂಟ್ಗೆ ಹೋದ್ರು ಕೂಡ ಅಲ್ಲಿ ಸಕ್ಸಸ್ ಕಂಡೇ ಕಾಣುತ್ತೆ. ಗಿಲ್ಲಿ ಅವರ ಜೊತೆಗೆ ಕಾವ್ಯ ಅವರು ಬಂದಿದ್ದು ವಿಶೇಷ. ಈ ಈವೆಂಟ್ ನಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ ಗಿಲ್ಲಿ ಮತ್ತೆ ಕಾವ್ಯ. ಜನರು ಕೂಡ ಖುಷಿ ಪಟ್ಟಿದ್ದಾರೆ.